ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು ಅಭ್ಯಾಸ ಪತ್ರಿಕೆ 4 ಪ್ರಾಕ್ಟೀಸ್ ಪೇಪರನ್ನು ಕೊಡ್ತಾ ಇದ್ದೀವಿ. ಈ ಪ್ರಶ್ನೆ ಪತ್ರಿಕೆಯನ್ನು ನಾವು DSCRT ಅವರ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ರಚನೆ ಮಾಡಿದ್ದೀವಿ. ಆಲ್ರೆಡಿ ಮೊದಲು 3 ಪ್ರಶ್ನೆ ಪತ್ರಿಕೆಗಳಿತ್ತು, ಇದು 4ನೇದಿದೆ ಅಂತ ಹೇಳ್ತಾ, ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡ್ತೀವಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸಾಮಾನ್ಯ ಶಕ ವರ್ಷ 1857ರ ಹೋರಾಟವನ್ನು ಮೊದಲು ಇಲ್ಲಿಂದ ಪ್ರಾರಂಭವಾಯಿತು. ಎ ಮೀರತ್, ಬಿ ದೆಹಲಿ, ಸಿ ಬ್ಯಾರಕ್ಪುರ್, ಡಿ ಗ್ವಾಲಿಯರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬ್ಯಾರಕ್ಪುರ್ ಅನ್ನೋದು ಸರಿ ಇದೆ. ಪ್ರಶ್ನೆ 2, ಕರ್ನಾಟಕ ಏಕೀಕರಣ ಚಳವಳಿಗೆ ಪ್ರೇರಣೆ ನೀಡಿದ ಅಂಶಗಳು. ಎ ದಿನಪತ್ರಿಕೆಗಳು, ಬಿ ವಾರಪತ್ರಿಕೆಗಳು, ಸಿ ಸಾಹಿತ್ಯಿಕ ಕೃತಿಗಳು, ಡಿ ಮೇಲಿನ ಎಲ್ಲವೂ ಸರಿ. ಸೊ ಕರ್ನಾಟಕ ಏಕೀಕರಣ ಚಳವಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಅಂಶಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನೋದು ಸರಿಯಾದ ಒಂದು ಉತ್ತರ. ಪ್ರಶ್ನೆ 3, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋ ಅಧಿಕಾರ ಇವರಿಗಿದೆ. ಎ ಪ್ರಧಾನಮಂತ್ರಿಗಳು, ಬಿ ಕೇಂದ್ರ ಕಾನೂನು ಸಚಿವರು, ಸಿ ರಾಷ್ಟ್ರಪತಿಗಳು, ಡಿ ಉಪರಾಷ್ಟ್ರಪತಿಗಳು. ಸೊ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಕ್ಕಂಥವರೇ ಆಪ್ಷನ್ ಸಿ ರಾಷ್ಟ್ರಪತಿಗಳು ಅನ್ನೋದು ಸರಿ ಇದೆ. ಪ್ರಶ್ನೆ 4, ಆಸ್ಟ್ರೇಲಿಯಾದ ಮುಖ್ಯ ವೃತ್ತಿ ಅಂತ ಕೇಳಿದರು. ಎ ವ್ಯವಸಾಯ, ಬಿ ಕುಂಬಾರಿಕೆ, ಸಿ ಪಶುಸಂಗೋಪನೆ, ಡಿ ಮೇಲಿನ ಎಲ್ಲವೂ. ಸೊ ಆಸ್ಟ್ರೇಲಿಯಾದ ಮುಖ್ಯ ವೃತ್ತಿ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಕುಂಬಾರಿಕೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್, ಎಸ್ ಗಾಂಧೀಜಿ ಅವರ ರಾಜಕೀಯ ಗುರು ಯಾರು? ಸೊ ಯಾರನ್ನು ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರಿತೀವಪ್ಪ ಅಂದರೆ ಗೋಪಾಲಕೃಷ್ಣ ಗೋಖಲೆ. ಸೊ ಗೋಪಾಲಕೃಷ್ಣ ಗೋಖಲೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರೇ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 7, ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆದ ಮೈಸೂರಿನ ಮಹಾರಾಜರು ಯಾರು ಅಂತ ಕೇಳಿದ್ದಾರೆ. ಸೊ ದಲಿತರಿಗೇ ಪ್ರತ್ಯೇಕವಾಗಿರ್ತಕ್ಕಂಥ ಶಾಲೆಗಳನ್ನು ತೆರೆದಿರ್ತಕ್ಕಂಥ ಮೈಸೂರಿನ ಮಹಾರಾಜರು 10ನೇ ಚಾಮರಾಜ ಒಡೆಯರು ಅನ್ನೋದು ಸರಿ ಇದೆ. ಪ್ರಶ್ನೆ 8, ಮಣ್ಣಿನ ಸವಕಳಿ ಅಂದರೆ ಏನು? ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದೇ ಮಣ್ಣಿನ ಸವಕಳಿ ಅಂತ ನಾವು ಕರಿತೀವಿ. ಇಷ್ಟು 1 ವರ್ಡ್ ಇತ್ತು. ಇನ್ನು ಬಿಟ್ಟ ಸ್ಥಳಗಳು ಇಲ್ಲಿನೂ ಕೂಡ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಭದ್ರತಾ ಮಂಡಳಿಯ ಒಟ್ಟು ಸದಸ್ಯರ ಬಲ ಕೇಳಿದ್ದಾರೆ. ಸೊ 15 ಅನ್ನೋದು ಸರಿ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಚಿನ್ನ ದೊರೀತಕ್ಕಂಥ ಕ್ಷೇತ್ರ ಯಾವುದು ಅಂತ ಕೇಳಿದರು. ಸೊ ಇಲ್ಲಿ ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ ಅಂತ ಬರ್ತದೆ. ಈ ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ ಇಲ್ಲೆಲ್ಲ ಕಡೆ ಏನಾಗ್ತದಪ್ಪ ಅಂದ್ರೆ ಚಿನ್ನ ದೊರೀತದ. ಸೊ ಇದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯ ಯಾವುದು? ಸೊ ಯಾವುದಪ್ಪ ಧ್ಯೇಯವಾಕ್ಯ ಅಂತಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಇದು ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಧ್ಯೇಯವಾಕ್ಯದಲ್ಲಿ ಬರ್ತದೆ. ಇನ್ನು 12ನೇ ಪ್ರಶ್ನೆ, ಶ್ವೇತಖಂಡ ಎಂದು ಕರೆಯಲ್ಪಡುವ ಖಂಡ ಯಾವುದು? ಸೊ ಯಾವುದಕ್ಕೆ ಶ್ವೇತಖಂಡ ಅಂತ ಕರೀತಾರೆ ಅಂತಂದರೆ ಅದು ಬಂದುಬಿಟ್ಟು ಅಂಟಾರ್ಟಿಕಾ. ಸೊ ಅಂಟಾರ್ಟಿಕಾನ ಶ್ವೇತಖಂಡ ಅಂತಲೇ ಕರೆಯೋದು. ಇನ್ನು 2 ಮಾರ್ಕರ್ ಪ್ರಶ್ನೆಗಳಲ್ಲಿತ್ತು. ಪ್ರಶ್ನೆ 13, ಬಾಲಗಂಗಾಧರ ತಿಲಕರು ಪರಿಚಯಿಸಿದ 2 ಉತ್ಸವಗಳ ಹೆಸರುಗಳನ್ನು ಬರೀರಿ. ಸೊ ಬಾಲಗಂಗಾಧರ ತಿಲಕರು ಪರಿಚಯಿಸಿರ್ತಕ್ಕಂಥ 2 ಉತ್ಸವಗಳಂದರೆ ಅದು ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವ. ಅದು ಸರಿಯಾದ ಉತ್ತರ ಇತ್ತು. ಇನ್ನು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಪತ್ರಿಕೆಗಳನ್ನು ಬರೀಬೇಕು. ಇಲ್ಲಿ ಮುಂಬೈ ಕರ್ನಾಟಕ ವಿಜಯ ಬರ್ತದೆ, ರಾಜಹಂಸ ಬರ್ತದೆ, ಕರ್ನಾಟಕ ವೃತ್ತ, ಕರ್ನಾಟಕ ವೈಭವ, ಸೂರ್ಯೋದಯ ಪ್ರಕಾಶಿಕ ಮತ್ತು ಹಿತಬೋಧಿನಿ. ಇವೆಲ್ಲ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಪತ್ರಿಕೆಗಳು. ಇನ್ನು 15, ಗೋಕಾಕ್ ಚಳವಳಿಯ ಘೋಷಣೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಗೋಕಾಕ್ ಚಳವಳಿಯ ಘೋಷಣೆಗಳು ಯಾವಪ್ಪ ಅಂದರೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಇನ್ನು ಏನೇ ಬರಲಿ ಕನ್ನಡ ಬರಲಿ ಇರಲಿ, ಗೋಕಾಕ್ ವರದಿ ಜಾರಿಗೆ ಬರಲಿ, ಕರ್ನಾಟಕದಲ್ಲಿ ಕನ್ನಡ ಉಸಿರು ತುಂಬಿರಿ ಅಂತಕ್ಕಂಥದ್ದು ಉತ್ತರ. ಇನ್ನು ಭೂ ಸುಧಾರಣೆ ಕ್ರಮಗಳಿಂದಾದ ಉಪಯೋಗಗಳನ್ನು ಕೇಳಿದ್ದಾರೆ. ಇಲ್ಲಿ ಭೂ ಸುಧಾರಣೆಯಿಂದ ಭೂ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕ್ತದೆ, ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡ್ತಾರೆ, ರೈತರಿಗೆ ಲಾಭ ಹೊಂದಲಿಕ್ಕೆ ಅನುಕೂಲ, ಇದು ಒಪ್ಪಿತ ಬೇಸಾಯದ ಪದ್ಧತಿ ಆಗಿರಲಿಲ್ಲ ಅಂತಕ್ಕಂಥದ್ದನ್ನು ಬರೀಬೇಕು. 12ನೇ ಪ್ರಶ್ನೆ, ಮಣ್ಣಿನ ಸವಕಳಿಗೆ 2 ಕಾರಣಗಳನ್ನು ಕೊಡಿ. ಸೊ ಮಣ್ಣಿನ ಸವಕಳಿ ಆಗಲಿಕ್ಕೆ ಬಹಳ ಕಾರಣಗಳಿದ್ದಾವೆ. ಅದರಲ್ಲಿ ಮೇನ್ ಆಗಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ ಫಸ್ಟ್ ಒನ್ ಅರಣ್ಯದ ನಾಶ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. 2ನೇದು ದೋಷಪೂರಿತ ಬೇಸಾಯದ ಪದ್ಧತಿ. ಇನ್ನು ಈ ಆಧುನಿಕ ಬೇಸಾಯದ ಜ್ಞಾನದ ಕುರಿತು ರೈತರಿಗೆ ಏನಾಗಿರೋದಿಲ್ಲಪ್ಪ ಅಂದರೆ ಸೂಕ್ತ ತಿಳುವಳಿಕೆ ಇರೋದಿಲ್ಲ. ಇವೆಲ್ಲ ಏನಪ್ಪ ಅಂತಂದರೆ ಮಣ್ಣಿನ ಸವಕಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಬರ್ತದೆ. ಇನ್ನು 18, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಅಥವಾ ರಾಜ್ಯಗಳ ನಡುವಿನ ವಿವಾದವನ್ನು ಬಗೆಹರಿಸೋ ಕೆಲಸ ಮಾಡೋದು ಸರ್ವೋಚ್ಚ ನ್ಯಾಯಾಲಯ.
ಇನ್ನು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ವಿವಿಧ ರೀತಿಯ ರೀಟ್ಗಳನ್ನು ಸಹಿತ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸ್ತದೆ. ಮುಂದೆ ರಾಷ್ಟ್ರಪತಿಗಳು ಏನಾದರೂ ಒಂದು ಕಾನೂನು ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವರಿಗೆ ಸಲಹೆಗಳನ್ನು ಕೊಡ್ತದೆ ಸರ್ವೋಚ್ಚ ನ್ಯಾಯಾಲಯ. ಆಮೇಲೆ ಮುಂದೆ ಅಗತ್ಯವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಣೆ ಮಾಡ್ತಕ್ಕಂಥದ್ದು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬರ್ತದೆ. 19ನೇ ಪ್ರಶ್ನೆ, ಸಹಾಯಕ ರಕ್ಷಣಾ ಸೇವೆಗಳು ಯಾವ್ಯಾವು? ಇಲ್ಲಿ ಸಹಾಯಕ ರಕ್ಷಣಾ ಸೇವೆಗಳು ಬಹಳ ಬರ್ತಾವೆ. ಅದರಲ್ಲಿ NCC ಇದೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇದೆ, ನಾಗರಿಕ ಪೊಲೀಸ್ ಪಡೆ ಇದೆ ಮತ್ತು ಗೃಹ ರಕ್ಷಕ ದಳ ಇದ್ದಾವೆ. ಇವು 4 ಕೂಡ ನಾವು ಏನಂತ ಕರಿತೀವಪ್ಪ ಅಂದರೆ ಸಹಾಯಕ ರಕ್ಷಣಾ ಸೇವೆಗಳ ಪಟ್ಟಿಗಳಲ್ಲಿ ಬರ್ತದೆ. ಪ್ರಶ್ನೆ 20, ಭಾರತದ ನೆರೆ ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಹಲವು ನೆರೆ ದೇಶಗಳಿದ್ದಾವೆ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಫ್ಘಾನಿಸ್ತಾನ್, ನೆಕ್ಸ್ಟ್ ಬರೋದು ಪಾಕಿಸ್ತಾನ್, ಆಮೇಲೆ ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಶ್ರೀಲಂಕಾ. ಇವಿಷ್ಟು ಎಲ್ಲ ಏನಪ್ಪ ಅಂತಂದರೆ ಭಾರತದ ನೆರೆ ದೇಶಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ದೇಶಗಳು. ಇನ್ನು ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳನ್ನು ನಿಮಗೆ ಕೇಳಿದ್ದಾರೆ. ಇಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳಂತ ಬಂದಾಗ ಅದು ಆರ್ಥಿಕ ಕೊಡುಗೆ, ಸಾಮಾಜಿಕ ಕೊಡುಗೆ, ಮಾನವ ಹಕ್ಕುಗಳ ಘೋಷಣೆ, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ವಿಶ್ವಸಂಸ್ಥೆಯ ಮುಖ್ಯ ಸಾಧನೆಗಳ ಪಟ್ಟಿಯಲ್ಲಿ ಬರ್ತದೆ. 22, ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವ ಸಸ್ಯವರ್ಗಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಈ ಅಂಟಾರ್ಟಿಕಾ ಖಂಡದಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 3 ರೀತಿಯ ಸಸ್ಯಗಳನ್ನು ನೋಡ್ತೀವಿ. ಅದು ಪಾಚಿಗಳು, ಶಿಲಾವಲ್ಕಗಳು ಮತ್ತು ಹಾವಸ್ತಿಗಳು. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. 4 ಮಾರ್ಕಲ್ಲಿ ಮಹಿಳೆಯರ ಶೈಕ್ಷಣಿಕ ಸುಧಾರಣೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಪಾತ್ರವೇನು ಅಂತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಬಾಲಕಿಯರಿಗಾಗಿ ಶಾಲೆ ಆರಂಭ ಮಾಡ್ತಾರೆ, ತಾವೇ ಶಿಕ್ಷಕಿಯರಾಗಿ ನಿರ್ವಹಣೆಯನ್ನು ಮಾಡ್ತಾರೆ, ಬಾಲ ವಿಧವೆಯರಿಗಾಗಿ ಪುನರ್ವಸತಿ ಕೇಂದ್ರ ಪ್ರಾರಂಭಿಸ್ತಾರೆ, ಶಿಶು ಹತ್ಯೆಗಳನ್ನು ಕೊನೆಗಾಣಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಪ್ಲೇಗ್ ರೋಗಕ್ಕೆ ತುತ್ತಾದವರ ಸೇವೆಯನ್ನು ಸಹಿತ ಮಾಡ್ತಾರೆ, ಲಾಸ್ಟ್ ಪತಿಯ ಮರಣದ ನಂತರ ಸತ್ಯಶೋಧಕ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಿ ಈ ಬಾಲಕಿಯರ, ಮಹಿಳೆಯರ, ವಿಧವೆಯರ ಸೇವೆಗಳಲ್ಲಿ ತಮ್ಮನ್ನಷ್ಟು ತಾವು ಸಂಪೂರ್ಣವಾಗಿ ಏನು ಮಾಡ್ತಾರಪ್ಪ ಅಂದರೆ ತೊಡಗಿಸಿಕೊಳ್ತಾರೆ. ಇನ್ನು ಭಾರತದ ನಕ್ಷೆಯಲ್ಲಿ ಗೋರಖ್ಪುರ್, ಅಲಹಾಬಾದ್, ಕಾನ್ಪುರ್ ಮತ್ತು ಝಾನ್ಸಿಗಳನ್ನು ಗುರುತಿಸಲಿಕ್ಕೆ ಕೇಳಿತು. ಇದು ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಚಿತ್ರಗಳನ್ನು ಕೂಡ ಕೊಟ್ಟಿದ್ವಿ. ಹೈದರಾಬಾದ್, ಶೋಲಾಪುರ್, ನರಗುಂದ್ ಇದೆ, ಮೈಸೂರು ಇದೆ, ಓಕೆನಾ. ಅಲ್ಲಿ ಪಂಜಾಬ್ ಕೊಟ್ಟಿದ್ದಾರೆ. ಆಮೇಲೆ 1ರಿಂದ ಸುಮಾರು 13ರವರೆಗೆ ಸ್ಥಾನಗಳನ್ನಿದ್ದಾವೆ. ಸೊ ಅದನ್ನು ಕೂಡ ತಾವೆಲ್ಲ ಚೆನ್ನಾಗಿ ನೋಡಿಕೊಂಡು ಫಸ್ಟ್ ಒನ್ ಮೀರತ್ ಬರ್ತದೆ. ಓಕೆ, ಇಲ್ಲಿರ್ತಕ್ಕಂಥದ್ದು ಮೀರತ್ ಇದೆ. ಸೊ ಮೀರತ್ ನಂತರ ದೆಹಲಿ ಇದೆ, ದೆಹಲಿಯ ನಂತರ ಬರ್ತಕ್ಕಂಥದ್ದು 3 ಲಕ್ನೋ ಇದೆ, 4 ಕಾನ್ಪುರ್ ಇದೆ, 5 ಬಂದ್ಬಿಟ್ಟು ಬ್ಯಾರಕ್ಪುರ್ ಇದೆ, 5th ಒನ್ ಬ್ಯಾರಕ್ಪುರ್, ನೆಕ್ಸ್ಟ್ ಬ್ಯಾರಕ್ಪುರ್ ಆದ ನಂತರ ಝಾನ್ಸಿ ಇದೆ ಇಲ್ಲಿ 5-6ರಲ್ಲಿ. ಓಕೆ, ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಳಗಳನ್ನು ಗುರುತಿಸಲಿಕ್ಕೆ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿ, ಟೈಮ್ ಸಿಕ್ಕಿದರೆ ಇನ್ನೂ ಒಂದು ವಿಡಿಯೋಗಳನ್ನು ನಿಮಗಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.